ನಾನು ಹೇಳೋದೇನು ಗೊತ್ತಾ, ಎಲ್ಲ ಸೋಷಿಯಲ್ ಮೀಡಿಯಾ ಈ ಥರ ಆ್ಯಪ್ಗಳು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಯಾರೋ ಅದನ್ನ ಕಂಡಿಡಿಯುವಾಗ ಒಂದು ಪಾಸಿಟಿವ್ ಉದ್ದೇಶದಿಂದನೇ ಕಂಡಿಡಿದಿರೋದು. ನೀವೆಲ್ಲ ನೆಗೆಟಿವ್ ಆಗಿ ಬಳಸ್ಕೊಂಡು ಅದು ಇವತ್ತು ನೆಗೆಟಿವ್ ಆಗಿದೆ. ಹಿಂಗೆ ಉಲ್ಟಾ ಮಾಡಿ ಏರೋಪ್ಲೇನ್ ಮಾಡೋಕೆ ಹಿಂಗೆ ಇಟ್ಟಿದ್ದೀನಿ. ಯಾಕೆ ನನಗೆ ಇವಾಗ ಡಿಸ್ಕಷನ್ ಮೀಟಿಂಗ್ ಫೋನ್ ಬರಬಾರ್ದು ಅನ್ನೋದು ನನ್ನ ಡಿಸಿಷನ್. ಅದು ಇವಾಗ ಇಲ್ಲಿ ಒಳಗಡೆಯಿಂದ ಬಂದ್ಬಿಟ್ಟು ಕೈ ವಾಟ್ಸಪ್ ಓಪನ್ ಮಾಡು ಅಂತ ಏನ್ ಹೇಳಲ್ವಲ್ಲ, ನಿನ್ ಕೈಯಲ್ಲಿ ತಾನೇ ಇದೆ ಅದು. ಫೇಸ್ಬುಕ್ ನೀನ್ ಮಲಗಿದ್ದಂಗೆ ಅನ್ನತ್ತಾ ಇದ್ದೇಳು ನನ್ ನೋಡು, ಇನ್ಸ್ಟಾಗ್ರಾಮ್ ಬಟ್ಟೆ ಹರಿಯುತ್ತಾ ನನ್ ನೋಡು, ಇಲ್ಲ ಅಲ್ವಾ? ಸೊ ಈಗ ಯಾರು ಅದರ ಬಂಧನಗಳು ಯಾರಿರೋದು? ರಾಮಕೃಷ್ಣ ಪರಮಹಂಸರದ್ದು ಒಂದು ಕತೆ ತುಂಬಾ ಚೆನ್ನಾಗಿದೆ. ಒಬ್ಬ ಏನಿಲ್ಲ, ತುಂಬಾ ಸಿಂಪಲ್ ಕತೆ. ಒಬ್ಬ ಎಮ್ಮೆನ ಎಳ್ಕೊಂಡು ಹೋಗ್ತಾ ಇರ್ತಾನಂತೆ. ಅದು ನೋಡಿ ರಾಮಕೃಷ್ಣ ಪರಮಹಂಸರು ಶಿಷ್ಯ ಒಬ್ರು ಕೇಳ್ತಾರಂತೆ, ಪಾಪ ನೋಡಿ ಆ ಎಮ್ಮೆ ಬಂಧನದಲ್ಲಿದೆ ನೋಡಿ, ಅವ್ನ್ ಲಾಕ್ ಆಗಿದೆ, ಅವ್ನ ಕೈಲಿ ಎಳ್ಕೊಂಡು ಹೋಗ್ತಿದ್ದಾನೆ ನೋಡಿ, ಎಮ್ಮೆ ಪಾಪ ಬಂಧನದಲ್ಲಿದೆ. ಇವ್ರು ಉಲ್ಟಾ ಹೇಳಿದ್ರಂತೆ, ಎಮ್ಮೆ ಅಲ್ಲ ಅಣ್ಣ ಬಂಧನದಲ್ಲಿರೋದು, ಅವನಿರೋದು, ಅದಕ್ಕೆ ಅದೆಲ್ಲೂ ಹೋಗ್ಬಾರ್ದು ಅಂತ ಅವ್ನು ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನ್ ಬಿಟ್ರೆ ಓಡಾಬಿಡುತ್ತೆ, ಎಮ್ಮೆ ಕಾಯ್ತಾ ಇದೆ ಸದ್ಯ, ನನ್ ಬಿಡ್ಬಿಡಪ್ಪ. ಅದು ಬಂಧನದಲ್ಲಿ ಇಲ್ಲ, ಅದು ಫಿಸಿಕಲಿ ಬಂಧನದಲ್ಲಿದೆ, ಬಟ್ ಮೆಂಟಲಿ ಅದು ಬಂಧನದಲ್ಲಿಲ್ಲ. ಫಿಸಿಕಲಿ ಮೆಂಟಲಿ ಇವನ್ ಬಂಧನದಲ್ಲಿ, ಇವ್ನ್ ಕೈ ಬಿಸ್ಕೊಂಡು ನಡ್ಕೊಂಡು ಹೋಗಿದ್ರೆ ಆರಾಮಾಗಿ ಹೋಗೋದಾಯ್ತು. ಬಟ್ ಎಮ್ಮೆನ್ ಎಳ್ಕೊಂಡು ಹೋಗ್ತಿದ್ದಾನೆ ಅಂದ್ರೆ ಫಿಸಿಕಲಿ ಒಂದು, ಮತ್ತೆ ಈ ಎಮ್ಮೆನ್ ತಗೊಂಡ ಒಂದ್ ಮನೇಲಿ ಕಟ್ಟಾಕ್ಬೇಕು, ಅದಕ್ಕೊಂದು ಬೇಲಿ ಹಾಕ್ಬೇಕು, ಹುಲಿ ಬರಬಾರ್ದು, ನಾಳೆ ಕದ್ಕೊಂಡು ಹೋಗ್ಬಾರ್ದು. ಯಾರು ಎಮ್ಮೆ ಬಂಧನದಲ್ಲಿರೋದೀಗ? ಹಂಗೆ ಆಲ್ ಯುವರ್ ಸೋಷಿಯಲ್ ಮೀಡಿಯಾ ಎಮ್ಮೆ.